ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ನಿರೀಕ್ಷಾ ನಾಗರಾಜ್. ಕಾರಾಗೃಹದಲ್ಲಿ ಎಣ್ಣೆ ಪಾರ್ಟಿ ಬಾಡೂಟ, ಜೈಲಲ್ಲಿ ರೆಸಾರ್ಟ್ ರೀತಿ ಕೈದಿಗಳ ಬಿಂದಾಸ್ ಪಾರ್ಟಿ ಆಗಿದೆ. ವೈರಲ್ ಆಗ್ತಾ ಇದೆ ಜೈಲಿನ ಕರ್ಮಕಾಂಡದ ವಿಡಿಯೋ. ನಿನ್ನೆ ಪರಪ್ಪನ ಅಗ್ರಹಾರದ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಸದ್ದು ಮಾಡ್ತಾ ಇದೆ ಎಣ್ಣೆ ಪಾರ್ಟಿ ವಿಡಿಯೋ. ಕಾರಾಗೃಹದಲ್ಲಿ ಮದ್ಯವನ್ನ ಸೇವಿಸಿ ಕೈದಿಗಳಿಂದ ಡ್ಯಾನ್ಸ್ ವೈರಲ್ ವಿಡಿಯೋಗಳು ಈಗ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ಇದೆ. ಇದು ಎಲ್ಲಿನದು ಅಂತ ಹೇಳಿ ತನಿಖೆ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದ ಅಥವಾ ಬೇರೆ ಜೈಲಿನದ್ದ ಅಂತ ಹೇಳಿ ಗೊತ್ತಾಗಬೇಕಾಗಿದೆ. ವೈರಲ್ ವಿಡಿಯೋಗಳ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರಾಗೃಹದಲ್ಲಿ ಎಣ್ಣೆ ಪಾರ್ಟಿ ಜೋರಾಗಿದೆ. ನಿನ್ನೆ ಕೂಡ ಅಷ್ಟೇ ಪರಪ್ಪನ ಅಗ್ರಹಾರದಲ್ಲಿ ಬಿರಿಯಾನಿ ಮಾಡ್ಕೊಳ್ತಾ ಇದ್ರು, ಕೈಯಲ್ಲಿ ಎರಡೆರಡು ಫೋನ್ ಇತ್ತು, ಜೈಲಲ್ಲಿ ಟಿವಿ ಇತ್ತು, ಬೇಕಾಬಿಟ್ಟಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಮನೆಯಲ್ಲಿ ಹೆಂಗೆ ಲೈಫ್ ಲೀಡ್ ಅನ್ನ ಮಾಡ್ತಾರ ಐಷಾರಾಮಿಯಾಗಿ, ಅದೇ ರೀತಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಲೈಫ್ ಲೀಡ್ ಮಾಡ್ತಾ ಇದ್ರು. ಈಗ ಮತ್ತೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇದು ಪರಪ್ಪನ ಅಗ್ರಹಾರದ ಅಥವಾ ಬೇರೆ ಜೈಲಿನದ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಎಣ್ಣೆ ಪಾರ್ಟಿಯನ್ನ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಮನೇಲಿ ಹೆಂಗಿರ್ತಾರೋ, ಫ್ರೆಂಡ್ಸ್ ಜೊತೆ ಹೆಂಗಿರ್ತಾರೋ, ಪಬ್ಬಲ್ಲಿ ಹೆಂಗಿರ್ತಾರೋ ಆ ರೀತಿಯಾಗಿ ಅಲ್ಲಿನ ಕೈದಿಗಳು ಜೀವನವನ್ನ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗೆಲ್ಲ ಮಾಡೋದ್ರಿಂದ ಅವರಿಗೆ ಜೈಲು ಅನ್ನೋ ಫೀಲೇ ಬರೋದಿಲ್ಲ. ನೀವು 3 ವರ್ಷನಾದ್ರೂ ಹಾಕಿ, 10 ವರ್ಷನಾದ್ರೂ ಹಾಕಿ, ನಾವು ಜೈಲಲ್ಲೇ ಇರ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಸೌಲಭ್ಯಗಳು ಅವರಿಗೆ ಯಾರು ಕೊಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲ. ಕಾರಾಗೃಹದಲ್ಲಿ ಉಗ್ರರು ರೇಪಿಸ್ಟ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೈದಿಗಳು ಮತ್ತು ಜೈಲಧಿಕಾರಿಗಳು ಸಿಬ್ಬಂದಿಯ ವಿಚಾರಣೆಯನ್ನ ಮಾಡಲಾಗಿದೆ. ಜೈಲಿಗೆ ಭೇಟಿ ಕೊಟ್ಟು ಹಿರಿಯ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಹೆಚ್ಚುವರಿ ಕಾರಾಗೃಹ ಮಹಾನಿರೀಕ್ಷಕ ಆನಂದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 2023 ಮತ್ತು 25ರ ವಿಡಿಯೋ ಅಂತ ಹೇಳಿ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ ದಾಖಲಿಸಲು ಸೂಚನೆ ಕೊಟ್ಟಿದ್ದು ವರದಿ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಪ್ರಾಥಮಿಕ ತನಿಖೆ ಆಧಾರದ ಮೇಲೆ ಕ್ರಮಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಬಂದ್ಬಿಟ್ಟು ಈ ರೀತಿಯಾಗಿ ಕ್ರಮವನ್ನ ಕೂಡ ಕೈಗೊಂಡಿರುವಂತದ್ದು. 2023 ಮತ್ತು 2025ರ ವಿಡಿಯೋಗಳು ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ನಿನ್ನೆ ಕೂಡ ವಿಡಿಯೋ ವೈರಲ್ ಆಗಿತ್ತು. ಕೈಯಲ್ಲಿ ಎಣ್ಣೆ ಇಟ್ಕೊಂಡು ಎರಡೆರಡು ಫೋನ್ ಇಟ್ಕೊಂಡು ಅಡುಗೆ ಕೂಡ ಮಾಡ್ತಾರೆ ಅನ್ನುವಂಥ ಸುದ್ದಿಗಳು ಕೂಡ ಹರಿದಾಡ್ತಾ ಇತ್ತು. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಈ ರೀತಿಯಾಗಿ ಯಾಕೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ, ಬಾಂಗ್ಲಾ ಟೆರರಿಸ್ಟ್ಗೂ ಕೂಡ ಆ ರೀತಿಯಾಗಿ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅದು ಪರಪ್ಪನ ಅಗ್ರಹಾರನ ಅಥವಾ ಬೇರೆ ಜೈಲ ಎನ್ನುವಂತಹ ಮಟ್ಟಿಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು. ಕಾರಾಗೃಹದಲ್ಲಿ ಉಗ್ರರು ಫೋನನ್ನು ಇಟ್ಕೊಂಡ್ಬಿಟ್ಟು ಭಯೋತ್ಪಾದಕರು ಕೂಡ ಕಾಲನ್ನು ಮಾಡಿಬಿಟ್ಟು ವಿಡಿಯೋ ಕಾಲನ್ನು ಕೂಡ ಮಾಡ್ತಾ ಇದ್ರು. ರೇಪಿಸ್ಟ್ಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೈದಿಗಳು ಮತ್ತು ಜೈಲಧಿಕಾರಿಗಳು ಸಿಬ್ಬಂದಿ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಜೈಲಿಗೆ ಭೇಟಿ ಕೊಟ್ಟು ಹಿರಿಯ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿರುವಂಥದ್ದು. ಅಲ್ಲಿ ರೇಪಿಸ್ಟ್ ಉಮೇಶ್ ರೆಡ್ಡಿಯೂ ಸೇರಿದಂತೆ ಅಲ್ಲಿ ಭಯೋತ್ಪಾದಕರಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಒಂದು ಫೋನ್ ಅಲ್ಲ, ಎರಡೆರಡು ಫೋನ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ರು, ಬಿರಿಯಾನಿಯನ್ನ ಮಾಡ್ಕೊಂಡು ತಿಂತಾ ಇದ್ರು, ತನಗೆ ಬೇಕಾದಂತ ಅಡುಗೆಗಳನ್ನ ತಾನೇ ಮಾಡ್ಕೊಳ್ಬಹುದು. ಹೊರಗಡೆ ಏನೆಲ್ಲ ವಿಚಾರಗಳನ್ನ ನಡೀತಿದೆ ತಿಳ್ಕೊಳ್ಳೋದಕ್ಕೋಸ್ಕರ ರೂಮಲ್ಲಿ ಟಿವಿ ಕೂಡ ಕೊಡ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಸೌಲಭ್ಯಗಳು ಹೇಗೆ ಸಿಗ್ತಾ ಇದೆ? ಹಣದಾಸೆಗೋಸ್ಕರ ಅಧಿಕಾರಿಗಳು ಏನ್ ಬೇಕಾದ್ರೂ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇತ್ತು. ಈಗ ಪರಪ್ಪನ ಅಗ್ರಹಾರ ಜೈಲನ್ನುವ ರೀತಿಯಲ್ಲಿ ಭಾಸವೇ ಆಗೋದಿಲ್ಲ. ಯಾವಾಗ ದರ್ಶನ್ ಕೇಸ್ ಒಂದು ಹೊರಗೆ ಅದಾದ್ಮೇಲೆ ಎಡಿಜಿಪಿ ದಯಾನಂದ್ ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಸಾಕಷ್ಟು ಅಧಿಕಾರಿಗಳನ್ನು ಕೂಡ ಅಮಾನತು ಕೂಡ ಮಾಡಿದ್ರು. ಅದಾದ್ಮೇಲೂ ಕೂಡ ಹಣದ ಆಸೆಗೆ ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಬೀತಾಗಿದೆ.